Hi, my dear friends. Welcome to Learn All in One Commerce with Muralidhar Shastri. Today we are doing another one problem as regarding that step ladder method. This is in a third problem, and also this is in a different kind of a problem. So let us we go towards the problem, and we will discuss the problem, and later than that we will see the solution also. So here we can see that the three production department the named as A, B, C, and also they are also given the service departments, personnel, stores, maintenance, power supply, canteen. So at the end of the page I will give that the basis also. Okay, I will provide the basis for you. Here we can see the service department. The service department is consist of a personnel, stores, maintenance, power supply, and also at the end and also including the canteen also. In respect of the above departments, the bases are as follows. Department they have been given A, B, C, and also personnel, maintenance, power supply, canteen, stores. Even though they have been given that the number of workers and also value of material, machine value, HP ratio. So this is what the problem. So let us we will go towards the solution part, and also we will discuss the solution part. Before going to the solution part, we need to make a working note. The working note we need to be fulfilled it, and later then we will move towards the solution. Here we can see the solution part in that the working note. Here is the solution part, and also it is in a working note. The chart showing ranking and service department and calculation of ratio. Personnel comes under the number of workers. So number of workers. Firstly, we need to write it all the uh, basis for reapportionment. We need to write it just like as in a personnel, stores, maintenance, or supply, and canteen. These are all the service department what they have been given, we have been written here. And also we need to write for that service department, and we need to write the basis also. So number of workers, first ಗೆ ನೀವೇನು ಮಾಡಿ ಎಲ್ಲರೂ ಕೂಡ ಆ ನಂಬರ್ ಆಫ್ ವರ್ಕರ್ಸ್ ಆಗಿರ್ಬೋದು, ವ್ಯಾಲ್ಯೂ ಆಫ್ ಮಟೀರಿಯಲ್ಸು, ಮಷಿನ್ ವ್ಯಾಲ್ಯೂ, ಹೆಚ್ ಪಿ ರೇಷಿಯೋ ಆ್ಯಂಡ್ ನಂಬರ್ ಆಫ್ ವರ್ಕರ್ಸ್ ಇಷ್ಟನ್ನೇ ಬರಿಬೇಕು. ನೆನ್ಪಿಟ್ಕೊಳ್ಳಿ, ನಾವೇನು ಮಾಡಬೇಕು ಅಷ್ಟನ್ನೇ ಬರ್ಕೋಬೇಕು. ನಾವು ಯಾವ್ದ್ಯಾವ್ದನ್ನು ಬರಿಬಾರ್ದು ಅಂತ ಹೇಳಂತಂದರೆ, ಸೊ ಇದು ಯಾವುದನ್ನು ಕೂಡ ನಾವು ಬರೆದಿಟ್ಕೋಬಾರ್ದು. ನಾನೇನು ಮೆಥಡ್ಸ್ಗಳನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಯಾವುದನ್ನು ಕೂಡ ನಾವೇನು ಮಾಡಬಾರ್ದು, ಬರಿಬಾರ್ದು. ಯಾವುದಕ್ಕೂ ಕೂಡ ಬರಿಬಾರ್ದು. ಸೊ ಯಾವುದೇ ಡಿಪಾರ್ಟ್ಮೆಂಟ್ಸ್ಗಳಿಗೂ ಕೂಡ ಫಸ್ಟ್ ಬರಿಬಾರ್ದು. ಇದು ಕ್ಲಿಯರ್ ಆಗಿರಬೇಕು, ಅಂದರೆ ಕ್ಲೀನ್ ಆಗಿರಬೇಕು. ಅಂದರೆ ನಮಗೆ ರೇಷಿಯೋ ಮಾಡಿಕೊಂಡು ಅದನ್ನು ಸಾರ್ಟ್ ಔಟ್ ಮಾಡ್ಕೊಳಕ್ಕೆ ಅಷ್ಟು ಜಾಗ ಇದ್ದರೆ ನಮಗೇನು ಸಾಕು. ಇದು ಯಾವುದನ್ನು ಕೂಡ ನಾವೇನು ಮಾಡಬಾರ್ದು, ಬರೆಯೋಕ್ಕೆ ಹೋಗ್ಬಾರ್ದು. ಸೊ ಫಸ್ಟ್ಲಿ ನಾವು ಹೋಗೋಣ. ಹಾಗಿದ್ರಿಗಿನ ನಂಬರ್ ಆಫ್ ವರ್ಕರ್ಸು, ನಂಬರ್ ಆಫ್ ವರ್ಕರ್ಸ್ಗಳಿಗೆ ಬಂದಾಗ, ಸೊ ಇದೇನಾಗಿದೆ ಪ್ರಾಬ್ಲಮ್ಮು, ಪ್ರತಿ ಪ್ರಾಬ್ಲಮ್ಮು ಕೂಡ ಏನಾಗಿರ್ತಿತ್ತು ಅಂತಂದರೆ ಹಾರ್ಜೆಂಟಲ್ ಆಗಿರ್ತಿತ್ತು. ಇಟ್ ಈಸ್ ವೆರಿ ಈಸಿ ಟು ಡೂ. ಇದು ಪ್ರಾಬ್ಲಮ್ ಏನಾಗಿದೆ, ಇದು ವರ್ಟಿಕಲ್ ಇದೆ, ಹೌದಾ? ಇದು ಉದ್ದಕ್ಕಿರೋದ್ರಿಂದ ನಾವೇನು ಮಾಡಬೇಕು, ಫಸ್ಟಿಗೆ ನಂಬರ್ ಆಫ್ ವರ್ಕರ್ಸ್ಗೆ ಪರ್ಸನಲ್ ಇರೋದ್ರಿಂದ ಪರ್ಸನಲನ್ನು ಏನು ಮಾಡಬೇಕು, ನಾವು ಕವರ್ ಮಾಡಿಬಿಡ್ಬೇಕು. ಕವರ್ ಮಾಡಿಬಿಟ್ಟು ನೆಕ್ಸ್ಟು ಉಳ್ಕಿರ್ತಕ್ಕಂಥ ಎಲ್ಲ ರೇಷಿಯೋಸ್ಗಳನ್ನು ಏನು ಮಾಡಬೇಕು, ಬರ್ಕೊಂಡ್ಬಿಡ್ಬೇಕು. ಸೊ ಬರ್ಕೊಂಡಾದ ನಂತರ ನಮಗೇನು ಸಿಗುತ್ತೆ ಅಂದರೆ 5:10:10:10:20:20. ಸೊ ಇದನ್ನು ಸಾರ್ಟ್ ಔಟ್ ಮಾಡಿದಾಗ ನನಗೆ 1:2:2:2 5:4:4 =20. ಸೊ 20 ಏನಾಯಿತು ನಮಗೆ ಸಿಕ್ತು. ಇದರಲ್ಲಿ ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್ ಎಷ್ಟಿದ್ದಾವೆ ಅಂತ ಹೇಳಿದ್ರೆ, ವಿ ಕ್ಯಾನ್ ಸಿ ದಿ ಹಿಯರ್ 1 2 3 4 5 6 7. ಸೊ ಟೋಟಲ್ ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್ ಈಸ್ ಆರ್ 7. ಸೊ ನಾವು ಇದನ್ನು ಫಸ್ಟ್ ಒಂತನ್ನು ಇವಾಗ ಮಾಡ್ಕೊಂಡ್ವಿ. ಫಸ್ಟ್ ಒಂತ್ ಏನಾಯ್ತು, ನಮಗೆ ಇದು ಮುಗೀತು. ಸೊ ಇದ್ರದ್ದೇ ರೀಅಪೋರ್ಷನ್ಮೆಂಟ್ ಇರ್ತಕ್ಕಂಥದ್ದನ್ನ ಏನು ಮಾಡ್ಬೇಕು, ನಾವು ಇವಾಗ ತೊಗೋಬೇಕು. ನೋಡಿ, ರೀಅಪೋರ್ಷನ್ಮೆಂಟ್ಗೆ ನಮಗೇನಿದೆ, ಇನ್ನೊಂದು ಯಾವುದಿದೆ ಅಂದರೆ ನಂಬರ್ ಆಫ್ ವರ್ಕರ್ಸ್. ಸೊ ಅದಕ್ಕೂ ಕೂಡ ನಂಬರ್ ಆಫ್ ವರ್ಕರ್ಸೇ ತೊಗೋಬೇಕು ನಾವು, ಹೌದಾ? ಇದಕ್ಕೂ ಕೂಡ ಏನು ಮಾಡಬೇಕು, ನಂಬರ್ ಆಫ್ ವರ್ಕರ್ಸೇ ತೊಗೋಬೇಕು. ನಾನೀಗ ಆಲ್ರೆಡಿ ಲಾಸ್ಟ್ ಪ್ರಾಬ್ಲಮ್ಸ್ಗಳಲ್ಲಿ ಹೇಳಿದ್ದೀನಿ. ಸೊ ಯಾವಾಗ ನಾವು ಬೇಸಸ್ಗಳು ಅಂದರೆ ಈ ಬೇಸಸ್ ಏನು ಸೇಮ್ ಇರ್ತಾವೋ, ಈ ಸೇಮ್ ಇರ್ತಕ್ಕಂತಹ ಬೇಸಸ್ಗಳಿಗೆ ಏನಾಗುತ್ತೆ, ಎಲಿಮಿನೇಟ್ ಒಂದಾಗುತ್ತೆ. ನೋಡಿ, ಇವಾಗ ಕ್ಯಾಂಟೀನ್ ಇದೆ. ಸೊ ನೀವೇನು ಮಾಡಬೇಕು, ಇವಾಗ ಫಸ್ಟ್ ಒಂತ್ ಯಾವುದು ಹೋಯ್ತು ಅಂತೇಳಂತಂದರೆ, ಲೆಟಸ್ ಯು ಕ್ಯಾನ್ ಸಿ ಹಿಯರ್ ಇನ್ ದ ಪ್ರಾಬ್ಲಮ್. ನಾನು ಈ ಪ್ರಾಬ್ಲಮ್ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಏನಾಗುತ್ತೆ, ಪರ್ಸನಲ್ಗೆ ಏನು ಕವರ್ ಆಗಿತ್ತು, ಇದಿಷ್ಟು ಕೂಡ ಕವರ್ ಆಯಿತು. ನೌ ವಿ ಕ್ಯಾನ್ ಕಮ್ ಟು ದ ಪಾರ್ಟ್ ಆಫ್ ಕ್ಯಾಂಟೀನ್ಗೆ ಏನಾಯಿತು, ಕ್ಯಾಂಟೀನ್ಗೂ ಕೂಡ ಇದಿಷ್ಟು ಕವರ್ ಆಯಿತು. ಇವಾಗ ರೇಷಿಯೋಸ್ಗಳು ಏನು ಬರುತ್ತೆ ಅಂತ ಹೇಳಂತಂದರೆ, ರೇಷಿಯೋಸ್ಗಳು ನಮಗೆ ಏನು ಕ್ಯಾನ್ಸಲ್ ಆಗುತ್ತೆ ಅಂದರೆ, ಇದರಲ್ಲಿ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಒಂದು ವಿಷಯ ಯಾವುದು, 5. ಸೊ ಈ 5 ಅಂತಕ್ಕಂಥದ್ದು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ ಆ್ಯಸ್ ರಿಗಾರ್ಡಿಂಗ್ ಟು ದಟ್ ದ ಕ್ಯಾಂಟೀನ್.
5 ಅಂತಕ್ಕಂಥದ್ದು ಏನಾಯ್ತು ಇಲ್ಲಿ ಕ್ಯಾನ್ಸಲ್ ಆಯಿತು. ನೋಡಿ ಇಲ್ಲಿ ಕ್ಯಾಂಟೀನ್ ಇದೆ ಅಲ್ವಾ, ಈ ಕ್ಯಾಂಟೀನ್ಗೆ ಏನಾಯ್ತು ಅಲ್ಲಿ 5 ಅಂತಕ್ಕಂಥದ್ದು, ಇಲ್ಲಿ 5 ಇತ್ತು, ಈ 5 ಅಂತಕ್ಕಂಥದ್ದು ಏನಾಯಿತು ಗೆಟ್ ಕ್ಯಾನ್ಸಲ್ಡ್ ಆಯಿತು. ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಂದರೆ 10, ಹೌದಾ. ನೆಕ್ಸ್ಟ್ ವ್ಯಾಲ್ಯೂ ಇರ್ತಕ್ಕಂಥದ್ದು ಯಾವುದು 10, 10, 10, 25, 20, 20. ನಾನು ಪ್ರತಿ ಸಾರಿ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಒಂದು ಮುಗಿದಾದ ನಂತರನೇ ಒಂದಕ್ಕೆ ಏನಾಗಬೇಕು, ನಾವು ಶಿಫ್ಟ್ ಆಗಬೇಕು. ಸೇಮ್ ಇದ್ದರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸೇಮ್ ಇದ್ದರೆ ಫಸ್ಟಿಗೆ ಏನು ಮಾಡಬೇಕು, ನೀವೆಲ್ಲ ಬೇಸಸ್ಗಳನ್ನು ಬರೆದಿಟ್ಕೊಂಡ್ಬಿಡ್ಬೇಕು. ಸೇಮ್ ಇದ್ದಾಗ ಬೇಸಸ್ಗಳನ್ನು ಬರೆದಿಟ್ಕೊಂಡು ನಂತರ ಪ್ರಾಬ್ಲಮ್ ಮಾಡೋಕ್ಕೆ ಬರಬೇಕು. ಸೊ ರೇಷಿಯೋ ಏನಾಯಿತು, ಸೇಮ್ ರೇಷಿಯೋನೇ ಇರ್ತದೆ, ಅಲ್ಲಿ ಎಲಿಮಿನೇಟ್ ಮಾಡಬೇಕು. ಸೊ ಅದನ್ನು ಒಂದನ್ನು ಎಲಿಮಿನೇಟ್ ಮಾಡಿದ್ರೆ ನಮಗೆ ಟೋಟಲ್ ಆಯಿತು ಎಷ್ಟು ಬಂತು, 19 ಅಂತಕ್ಕಂಥದ್ದು ಏನಾಯಿತು ರೇಷಿಯೋ ಸಿಕ್ತು, ಹೌದಲ್ವಾ. ದಟ್ಸ್ ಫೈನ್. ಸೊ 19 ಅಂತಕ್ಕಂಥದ್ದು ಏನಾಯಿತು ನಮಗೆ ರೇಷಿಯೋ ಸಿಕ್ತು. ಆ ರೇಷಿಯೋ ಸಿಕ್ಕಾದ ನಂತರ ನೆಕ್ಸ್ಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಡಿಪಾರ್ಟ್ಮೆಂಟು ಅಂತ ಹೇಳಂತಂದರೆ ಪವರ್. ಓಕೆ, ನೆಕ್ಸ್ಟ್ ಪವರ್ ಡಿಪಾರ್ಟ್ಮೆಂಟಿಗೆ ಬರೋಣ. ಯಾಕಂದರೆ ಇದು ಬೇರೆ ಬೇರೆ ಇದೆ ಡಿಪಾರ್ಟ್ಮೆಂಟ್. ಇದು ಸ್ಟೋರ್ಸ್ ಡಿಪಾರ್ಟ್ಮೆಂಟಲ್ಲಿ, ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥದ್ದು ವ್ಯಾಲ್ಯೂ ಆಫ್ ದ ಮಟೀರಿಯಲ್, ವ್ಯಾಲ್ಯೂ ಆಫ್ ದ ಮಟೀರಿಯಲ್. ಈ ಸ್ಟೋರ್ಸು ವ್ಯಾಲ್ಯೂ ಆಫ್ ದ ಮಟೀರಿಯಲ್. ಸೊ ಈ ವ್ಯಾಲ್ಯೂ ಆಫ್ ದ ಮಟೀರಿಯಲ್ಸ್ಗಳಿಗೆ ಬಂದಾಗ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಯಾಕಪ್ಪ ಅಂತ, ಸ್ಟೋರ್ಸ್ ಬಂದುಬಿಟ್ಟು ವ್ಯಾಲ್ಯೂ ಆಫ್ ಮಟೀರಿಯಲ್. ವ್ಯಾಲ್ಯೂ ಆಫ್ ಮಟೀರಿಯಲ್ ಬಂದಾಗ ನಮ್ಗೆ ಎಷ್ಟಿದೆ ಅಂತಂತ ಹೇಳಂದರೆ, ಸೊ ಇದರಲ್ಲಿ ಆಲ್ರೆಡಿ ನಮಗೆ ಏನೇನು ಕವರ್ ಆಗಿದೆ ಅಂತ ಹೇಳಂದರೆ, ಕ್ಯಾಂಟೀನ್ ಆಲ್ಸೋ ಕವರ್ಡ್ ಆ್ಯಂಡ್ ಆಲ್ಸೋ ಪರ್ಸನಲ್ ಕೂಡ ಏನಾಗಿದೆ ನಮಗೆ ಕವರ್ ಆಗಿದೆ, ಹೌದಲ್ವಾ. ಎರಡೂ ಕೂಡ ಮಾಡಿದ್ವಿ ನಾವು. ನೋಡಿ ಇಲ್ಲಿ ಆಲ್ರೆಡಿ ಏನಾಗಿದೆ, ಕ್ಯಾಂಟೀನ್ ಅಂತಕ್ಕಂಥದ್ದು ಕವರ್ ಆಗಿದೆ. ಕವರ್ ಆಗಿದ್ದನ್ನು ನಾವೇನು ಮಾಡೋಂಗಿಲ್ಲ, ಮತ್ತೆ ತೊಗೊಳಂಗಿಲ್ಲ. ನಾನು ಅದನ್ನು ಕೂಡ ಹೇಳಿದ್ದೀನಿ. ಸೊ ನಿಮ್ಗೆ ಸ್ಕ್ರೀನ್ ಮೇಲೆ ಕರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಕ್ಯಾಂಟೀನ್ ಕವರ್ಡ್ ಆ್ಯಂಡ್ ಆಲ್ಸೋ ಪರ್ಸನಲ್ ಈಸ್ ಆಲ್ಸೋ ಕವರ್ಡ್ ಅಂತಕ್ಕಂಥದ್ದು ಎರಡೂ ಕೂಡ ಏನಾಯಿತು ಕವರ್ ಆಯಿತು. ಇವಾಗ ಕವರ್ ಆದ್ರಿಗಿನ ನೆಕ್ಸ್ಟ್ ಬರ್ತಕ್ಕಂತಹ ರೇಷಿಯೋ ಯಾವುದು ಅಂತ ಹೇಳಂತಂತೇಳಿದ್ರೆ ನಮಗೆ ಸಿಗ್ತಕ್ಕಂಥದ್ದು ಯಾವುದು ಸಿಗುತ್ತೆ 5000. ಅಂದರೆ ನಮಗೆ ಸಿಗ್ತಕ್ಕಂಥದ್ದು ಯಾವುದು, ಬೇರೆ ಡಿಪಾರ್ಟ್ಮೆಂಟ್ಸ್ಗಳದ್ದು ಸಿಗ್ತಕ್ಕಂಥದ್ದು ಒಂದು ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ದು ಸಿಗುತ್ತೆ 5000. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಯಾವ್ದು ಸಿಗುತ್ತೆ, ಪವರ್ ಸಪ್ಲೈ ಡಿಪಾರ್ಟ್ಮೆಂಟ್ ಸಿಗುತ್ತೆ. ನೆಕ್ಸ್ಟ್ ಎ ಬಿ ಸಿ ಇವು 3 ಡಿಪಾರ್ಟ್ಮೆಂಟ್ಸ್ಗಳದ್ದು ಏನಾಗುತ್ತೆ ಸಿಗುತ್ತೆ. ಸೊ ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್ ಇಲ್ಲಿ 7 ಇದ್ರಿಗಿನ ಕೆಳಗಡೆ ಎಷ್ಟಿರುತ್ತೆ 6 ಇರುತ್ತೆ ಆಲ್ರೆಡಿ. ಓಕೆ, ಯಾಕಂದರೆ ಅದರಲ್ಲಿ ಒಂದು ಎಲಿಮಿನೇಟ್ ಆಗಿರುತ್ತೆ, ಟೋಟಲ್ ಆಗಿ 6 ಇರುತ್ತೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ನಮಗೆ ಸಿಗ್ತಕ್ಕಂಥದ್ದು ಎಷ್ಟು 5. ಓಕೆ, ಇದರಲ್ಲಿ ಎಷ್ಟು ಸಿಕ್ತು 5 ಡಿಪಾರ್ಟ್ಮೆಂಟ್ಸ್ಗಳು ನಮಗೆ ಸಿಕ್ತು. ನೆಕ್ಸ್ಟು ಮೇಂಟೆನೆನ್ಸಿಗೆ ಬರೋಣ. ನೆಕ್ಸ್ಟ್ ಎಲ್ಲಿಗೆ ಬರೋಣ, ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟಲ್ಲಿ ನೀವು ತುಂಬ ಚೆನ್ನಾಗಿ ನೋಡ್ಬೋದು. ಮೇಂಟೆನೆನ್ಸ್ಗೆ ಸಂಬಂಧಪಟ್ಟಂಗೆ ಮಷಿನ್ ವ್ಯಾಲ್ಯೂ ಅಂತ ಹೇಳಿದ್ವಿ. ಸೊ ಮಷಿನ್ ವ್ಯಾಲ್ಯೂವಲ್ಲಿ ಸಂಬಂಧಪಟ್ಟಂಗೆ ನಮಗೇನಾಗಿದೆ ಅಂತ ಹೇಳಂದರೆ, ಈಗ ಮಷಿನ್ ವ್ಯಾಲ್ಯೂಗೆ ನಮ್ಗೆ ಏನೇನು ಕವರ್ ಆಯಿತು, ಇದರಲ್ಲಿ ಪರ್ಸನಲ್ ಅಂತಕ್ಕಂಥದ್ದು ಕವರ್ ಆಯಿತು, ಸ್ಟೋರ್ಸ್ ಕವರ್ ಆಯಿತು, ಕ್ಯಾಂಟೀನ್ ಕವರ್ ಆಯಿತು. ನೆಕ್ಸ್ಟ್ ಬಂದು ಮೇಂಟೆನೆನ್ಸ್ಗೆ ಏನು ತೊಗೊಂಡಿದ್ವಿ ನಾವು, ಮಷಿನ್ ವ್ಯಾಲ್ಯೂ ಅಂತಂತ ಹೇಳಿ. ಮಷಿನ್ ವ್ಯಾಲ್ಯೂಗೆ ಸಂಬಂಧಪಟ್ಟಂಗೆ ನಮ್ಗೆ ಏನೇನು ಕವರ್ ಆಗಿದೆ ಅದನ್ನೆಲ್ಲದನ್ನು ಕೂಡ ಅಂಡರ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಇದಿಷ್ಟು ಕವರ್ ಆಯಿತು. ನಮಗೆ ಸಿಕ್ಕಿರೋದು ಯಾವುದು ಅಂತಂದರೆ ಮಷಿನ್ ವ್ಯಾಲ್ಯೂವಲ್ಲಿ ಪವರ್ ಸಪ್ಲೈಗೆ ಎಷ್ಟಿದೆ ವ್ಯಾಲ್ಯೂ 5000 ಇದೆ. ಸೊ ಆ 5000ಅನ್ನು ನಾನೇನು ಮಾಡಿದ್ದೀನಿ ಇಲ್ಲಿ ತೊಗೊಂಡಿದ್ದೀನಿ. ಅದೇ ರೀತಿಯಾಗಿ ಎ ಬಿ ಸಿ ವ್ಯಾಲ್ಯೂಸ್ಗಳನ್ನು ಏನು ಮಾಡಿದ್ದೀನಿ ಕನ್ಸಿಡರನ್ನು ಮಾಡಿದ್ದೀನಿ. ಸೊ ಹೀಗಾಗಿ ಡಿಪಾರ್ಟ್ಮೆಂಟ್ಸಲ್ಲಿ ವ್ಯಾಲ್ಯೂಸ್ ಸಿಕ್ತು 4 ಸಿಕ್ತು. ಇದಾದ ನಂತರ ಪವರ್ ಸಪ್ಲೈ ಈಸ್ ಕಮ್ಸ್ ಅಂಡರ್ ದ HP ರೇಷಿಯೋ. ಸೊ ದಟ್ ನಾವೇನು ಮಾಡ್ತೀವಿ, ಪವರ್ ಸಪ್ಲೈಯನ್ನು ಕವರ್ ಮಾಡಿಬಿಟ್ರೆ ಉಳಿದಿರ್ತಕ್ಕಂಥದ್ದು ಯಾವ್ದು ಬರುತ್ತೆ ಅಂತ ಹೇಳಿದ್ರೆ HP ರೇಷಿಯೋದಲ್ಲಿ ಉಳಿತಕ್ಕಂಥದ್ದೇ 3, ಎ ಬಿ ಸಿ 3 ಮಾತ್ರ ಉಳಿತದೆ. ಸೊ ಅವು 3ಗಳನ್ನು ತೊಗೊಂಡು ನಾವೇನು ಮಾಡ್ತೀವಿ ಇಲ್ಲಿ ಹಾಕ್ಕೊಳ್ತೀವಿ. 3 ಹಾಕ್ಬಿಟ್ರಿಗಿನ ನಮಗೇನು ಸಿಗುತ್ತೆ ವ್ಯಾಲ್ಯೂ, ಎ ಬಿ ಸಿ ಹಾಕ್ಕೊಂಡ್ರೆ 60, 50, 30. ಸೊ ಅದ್ರ ಪ್ರಕಾರ ರೇಷಿಯೋನ ಕನ್ವರ್ಟ್ ಮಾಡಿಕೊಂಡ್ರೆ 14 ಅಂತಕ್ಕಂಥದ್ದು ಬರುತ್ತೆ. ಇದರಲ್ಲಿ ಎಷ್ಟು ಸಿಗುತ್ತೆ ಅಂತಂದರೆ ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸು 3 ಸಿಗುತ್ತೆ. ಲೆಟಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಆಲ್ ದ ರ್ಯಾಂಕ್ಸ್ ಇಯರ್. ನಾವು ರ್ಯಾಂಕ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ಗೆ ಬಂದುಬಿಟ್ಟು ನಮ್ಮಲ್ಲಿ ಸಿಗ್ತಕ್ಕಂಥದ್ದು ನಂಬರ್ 1 ಪರ್ಸನಲ್ಗೆ 7 ಡಿಪಾರ್ಟ್ಮೆಂಟ್ಸ್ ಇದೆ. ನಂಬರ್ 2 ಬಂದುಬಿಟ್ಟು ಕ್ಯಾಂಟೀನ್ಗೆ 6 ಡಿಪಾರ್ಟ್ಮೆಂಟ್ಸ್ಗಳಿದೆ. ಅದೇ ರೀತಿಯಾಗಿ ಸ್ಟೋರ್ಸ್ಗಳಿಗೆ ಬಂದುಬಿಟ್ಟು 5 ಡಿಪಾರ್ಟ್ಮೆಂಟ್ಸ್ ಇದೆ. ಮೇಂಟೆನೆನ್ಸ್ಗೆ 4 ಇದೆ. ಪವರ್ ಸಪ್ಲೈಗೆ 3 ಡಿಪಾರ್ಟ್ಮೆಂಟ್ ಇದೆ. ಸೊ ಹಾಗಾಗಿ ರ್ಯಾಂಕ್ 1, ಅದೇ ರೀತಿಯಾಗಿ ರ್ಯಾಂಕ್ 2, ರ್ಯಾಂಕ್ 3, 4, 5. ಸೊ ಇದಿಷ್ಟು ಕೂಡ ನಾವೇನು ಮಾಡ್ತೀವಿ ರ್ಯಾಂಕ್ಗಳನ್ನು ಅಸೈನ್ ಮಾಡಿದೆ. ಸೊ ನಾನು ನಿಮಗೆ ಕ್ಲಿಯರಾಗಿ ಪಿಕ್ಚರಲ್ಲಿ ತೋರಿಸಿರೋ ಪ್ರಕಾರನೇ ಇದನ್ನು ಅಸೈನ್ ಮಾಡಿದ್ದೀನಿ. ಬಿ ಕೇರ್ಫುಲ್. ಅದನ್ನು ನಾನು ನಿಮಗೆ ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಲೆಟಸ್ ವಿ ವಿಲ್ ಗೋ ಫಾರ್ ದ ಸ್ಟೆಪ್ ಲ್ಯಾಡರ್ ಮೆಥಡ್ ಪ್ರಾಬ್ಲಮ್. ಹಿಯರ್ ವಿ ಕ್ಯಾನ್ ಸಿ ದಟ್ ದ ಸೆಕೆಂಡ್ ಡಿಸ್ಟ್ರಿಬ್ಯೂಷನ್ ಅಂಡರ್ ದ ಸ್ಟೆಪ್ ಲ್ಯಾಡರ್ ಮೆಥಡ್. ಇದನ್ನು ನಾವು ಸೆಕೆಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಕರಿತೀವಿ. ಕಾರಣ ಏನಪ್ಪ ಅಂತಂದರೆ all the service departments are going to be apportioned towards that as per the primary distribution to the production department A, B, C. ಸೊ ಇದರಲ್ಲಿ ಫಸ್ಟ್ಗೆ ನಾವು ಆ್ಯಸ್ ಪರ್ ದ ರ್ಯಾಂಕ್ಗಳ ಪ್ರಕಾರನೇ ಏನು ಮಾಡಬೇಕಾಗುತ್ತೆ ಅಸೈನ್ ಮಾಡಬೇಕಾಗುತ್ತೆ. ಪ್ಲೀಸ್ ಯು ಕ್ಯಾನ್ ಚೆಕ್ ಇಟ್ ಔಟ್ ದಟ್ ಪರ್ಸನಲ್, ಕ್ಯಾಂಟೀನ್, ಸ್ಟೋರ್ಸ್,
ಮೇಂಟೆನೆನ್ಸ್, ಪವರ್ ಸಪ್ಲೈ, ಪರ್ಸನಲ್, ಕ್ಯಾಂಟೀನ್, ಸ್ಟೋರ್ಸ್, ಮೇಂಟೆನೆನ್ಸ್, ಪವರ್ ಸಪ್ಲೈ. ಸೊ ಇದ್ರ ಪ್ರಕಾರ ನಾನೇನು ಮಾಡಿದ್ದೀನಿ, ನಾವೇನು ಆರ್ಡರ್ ವೈಸಲ್ಲಿ ರ್ಯಾಂಕ್ಗಳನ್ನು ಕ್ರಿಯೇಟ್ ಮಾಡಿದ್ವಿ ಅದರ ಪ್ರಕಾರ ನಾವು ರ್ಯಾಂಕನ್ನು ಏನು ಮಾಡಿದ್ವಿ ಇಲ್ಲಿ ಹಾಕ್ಕೊಂಡಿದ್ದೀವಿ ಅಂತ ಹೇಳಿ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತ ಹೇಳಂದರೆ, ಸೊ ಇದರಲ್ಲಿ ನಾವು ನೋಡ್ತಕ್ಕಂಥದ್ದು ಆ್ಯಸ್ ಪರ್ ದ PDS ಅಂದರೆ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮರಿ, ಹಿ ಹ್ಯಾಸ್ ಬಿನ್ ಗಿವನ್ ದಟ್ ದ ವ್ಯಾಲ್ಯೂಸ್ ವಾಟ್ ಎವರ್ ದ ವ್ಯಾಲ್ಯೂಸ್ ಹಿ ಹ್ಯಾಸ್ ಬಿನ್ ಗಿವನ್ ಇನ್ ದ ಪವರ್ ಸಪ್ಲೈ ಆ್ಯಂಡ್ ಆಲ್ಸೋ ಪವರ್ ಸಪ್ಲೈ, ಸ್ಟೋರ್ಸ್, ಮೇಂಟೆನೆನ್ಸ್ ಆ್ಯಂಡ್ ಆಲ್ಸೋ ಪರ್ಸನಲ್ ಆ್ಯಂಡ್ ಕ್ಯಾಂಟೀನ್. ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಅಮೌಂಟ್ಸ್ಗಳನ್ನು ಕೂಡ ನಾವೇನು ಮಾಡಿರ್ತೀವಿ ಇಲ್ಲಿ ಫಸ್ಟ್ಗೆ ಹಾಕ್ಕೊಂಡ್ಬಿಡ್ಬೇಕು. ABC 3 ಡಿಪಾರ್ಟ್ಮೆಂಟ್ಸ್ಗಳಿಗೂ ಸೇರಿ ನಾವು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ಗೆ ಇರ್ತಕ್ಕಂತಹ 5,000 ರೂಪಾಯಿಗಳನ್ನು ಮೈನಸ್ ಅಂತೇಳಿ 5,200 ರೂಪಾಯಿ, 5,200 ರುಪೀಸ್ನ ಏನು ಮಾಡಬೇಕು, ಮೈನಸ್ ಮಾಡಿಕೊಂಡು, ಮೈನಸಲ್ಲಿ ನಾವು ತೆಗೆದಿರ್ತಕ್ಕಂತಹ ರೇಷಿಯೋಗಳ ಪ್ರಕಾರ ವಾಟ್ ಎವರ್ ದ ರೇಷಿಯೋ ವಿ ಹ್ಯಾವ್ ಬಿನ್ ಟೇಕನ್ ಫಾರ್ ದ ಪರ್ಸನಲ್ ಆ್ಯಂಡ್ ಆಲ್ಸೋ ನಂಬರ್ ಆಫ್ ವರ್ಕ್ಸ್ಗೆ ಸಂಬಂಧಪಟ್ಟಂಗೆ ಅದರ ಪ್ರಕಾರ ಉಳಿದಿರ್ತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಿಗೂ ಕೂಡ ಏನು ಮಾಡಬೇಕಾಗುತ್ತೆ, ಇದನ್ನು ನಾವು ಅಲೋಕೇಟ್ ಮಾಡಬೇಕಾಗುತ್ತೆ. ನಾನು ಇದನ್ನು ಅಲೋಕೇಟ್ ಮಾಡಬೇಕಾದ್ರೆ ನಿಮಗೆ ಆಲ್ರೆಡಿ ನಾನು ಇದ್ರ ಬಗ್ಗೆ ನಾನು ತಿಳಿಸಿದ್ದೀನಿ ಮಾಹಿತಿಯನ್ನು. ಅಲೋಕೇಟ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ, ಅಲೋಕೇಟ್ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಟೋಟಲ್ ಆಗಿ ಬಂದುಬಿಟ್ಟು ನಮ್ಗೆ ಇರ್ತಕ್ಕಂಥದ್ದು ಎಷ್ಟು ಅಂತಂತ ಹೇಳಿದ್ರೆ ನಂಬರ್ 20 ಹೌದಾ, ಇದನ್ನೆಲ್ಲದನ್ನು ಟೋಟಲ್ ಮಾಡಿದರೆ 20 ಬರುತ್ತೆ. ಸೊ 5,200 ಇಂಟು 1 ಡಿವೈಡೆಡ್ ಬೈ 20 ಮಾಡಿದ್ರೆ ಈ ವಿಲ್ ಗೆಟ್ ದ 260 ರುಪೀಸ್. ಸೊ ಅದೇ ರೀತಿಯಾಗಿ ನೆಕ್ಸ್ಟು ಅದೇ 5,200 ಇಂಟು 2 ಡಿವೈಡೆಡ್ ಬೈ 20 ಈ ಮಾಡಿದ್ರೆ 520. ಸೊ ಇದೇನು ಸಿಗುತ್ತೆ ಅಂದರೆ 1 to ಡಬಲ್ ಅಂತಕ್ಕಂಥ ವ್ಯಾಲ್ಯೂ ಏನು ಸಿಗುತ್ತೆ. ಸೊ 260 ಮಾಡಿದರೆ 260 ಇತ್ತು ಅಂತ ಹೇಳಂತಂದರೆ ಇಲ್ಲಿ ಒನ್ಗೆ 260 ಇದ್ದರೆ 2ಗೆ ಏನಾಗುತ್ತೆ 520. ಸೊ ಅದೇ ರೀತಿಯಾಗಿ ಅದರ 5 ಪಟ್ಟಿತ್ತು ಅಂತಂದರೆ 1300, 4 ಅಂತಂದ್ರೆಗಿನ ಇಲ್ಲಿ 1040 ಅಂತಕ್ಕಂಥ ವ್ಯಾಲ್ಯೂ ಏನಾಯಿತು ನಮಗೆ ಸಿಕ್ತು. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಇದನ್ನೆಲ್ಲದನ್ನು ಕೂಡ ಕ್ಯಾಲ್ಕುಲೇಷನನ್ನು ಮಾಡಿಕೊಂಡು ಹೋಗಬೇಕಾಗಿರುತ್ತೆ. ಸೊ ಅದೇ ರೀತಿಯಾಗಿ ಬಂದು ನೆಕ್ಸ್ಟು ಕ್ಯಾಂಟೀನ್ ಅಂತ ಹೇಳಿ, ಕ್ಯಾಂಟೀನ್ ಬಂತು ಅಂತ ಹೇಳಂತಂದರೆ ನಾನು ಆವಾಗಲೇ ಹೇಳಿದಂಗೆ ಹಳೆ ಪ್ರಾಬ್ಲಮ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ನೀವು ನೋಡಿದರೆ ಮಾತ್ರ ಇದು ಅರ್ಥ ಆಗುತ್ತೆ, ಇಲ್ಲದೇ ಇದ್ದರೆ ಅರ್ಥ ಆಗಲ್ಲ. ಸೊ ಇವಾಗ ಏನು ಮಾಡಬೇಕು, ಕ್ಯಾಂಟೀನಿಗೆ ಸಂಬಂಧಪಟ್ಟಂಗೆ ಅವರು ಕೊಟ್ಟಿರ್ತಕ್ಕಂತಹ PDS ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮರಿಯಲ್ಲಿ ಕೊಟ್ಟಿರ್ತಕ್ಕಂತಹ 3,900 ಪ್ಲಸ್ ಇಲ್ಲಿ ಅಪೋರ್ಷನ್ ಮಾಡಿರ್ತಕ್ಕಂಥ ಪರ್ಸನಲ್ ಅಮೌಂಟು 260, ಇವೆರಡನ್ನೂ ಕೂಡ ಆ್ಯಡ್ ಮಾಡಿದಾಗ ನಮಗೇನು ಸಿಗುತ್ತೆ, 4,160 ರುಪೀಸ್ ಅಂತಕ್ಕಂಥದ್ದು ಏನಾಗುತ್ತೆ ಸಿಗುತ್ತೆ. ಇದು ಸಿಕ್ಕಾದ ನಂತರ ನಾವೇನು ಮಾಡಬೇಕು, ಇದೇ ಅಮೌಂಟನ್ನು ಏನು ಮಾಡಬೇಕು, ಎಲ್ಲದಕ್ಕೂ ಕೂಡ ಅಪೋರ್ಷನ್ ಮಾಡಬೇಕು. ಸೊ ಇವಾಗ ನಾವು ಈ 1ಅನ್ನು ತೆಗೆದ್ರಿಗಿನ ನಮಗೆ ಸಿಕ್ಕಿರ್ತಕ್ಕಂಥದ್ದು ಇಲ್ಲಿ 19. ನೀವು ನಾನು ಫಸ್ಟಿಗೆ ತೋರಿಸಿರ್ತಕ್ಕಂತಹ ರೇಷಿಯೋಗಳ ಪ್ರಕಾರನೇ ಏನು ಮಾಡಬೇಕಿದೆ ಎಲ್ಲದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರಿಗಿನ ಯು ವಿಲ್ ಗೆಟ್ ದ ಆನ್ಸರ್ಸ್. ನಿಮಗೆ ಇದಿಷ್ಟು ಆನ್ಸರ್ಸ್ ಅಂತಕ್ಕಂಥದ್ದು ಬರುತ್ತೆ. ಇನ್ ದ ಸೆನ್ಸ್ ಆಫ್ ಜಸ್ಟ್ ಐ ಕ್ಯಾನ್ ಗಿವ್ ದ ಗ್ಲಾನ್ಸ್ ಔಟ್ ದಿಸ್ ಹಿಯರ್. ಒಂದನೇ ಅಮೌಂಟನ್ನು ತೊಗೋಬೇಕು, 4,160 ಇಂಟು ಸೊ 2 ಡಿವೈಡೆಡ್ ಬೈ 19 ಮಾಡಿದ್ರೆ ನಿಮಗೆ ಈ ವ್ಯಾಲ್ಯೂಸ್ಗಳು ಏನಾಗುತ್ತೆ ಸಿಗುತ್ತೆ ಅಂತಕ್ಕಂಥದ್ದು. ಈ ರೀತಿಯೇ ಎಲ್ಲದಕ್ಕೂ ಕೂಡ ಮಾಡ್ಕೊಂಡು ಹೋಗಬೇಕು. ಬಟ್ ನೀವು ನೆನ್ಪಿಟ್ಕೊಳ್ರಿ, ಆ್ಯಸ್ ಪರ್ ದ ರೇಷಿಯೋ ಏನಿರುತ್ತೆ ಅದು ಮಾತ್ರನೇ ಚೇಂಜ್ ಆಗ್ತಾ ಹೋಗುತ್ತೆ, ಈ ಬೇಸ್ ಅಂತಕ್ಕಂಥದ್ದು ಹಾಗೆ ಇರುತ್ತೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದು ಸ್ಟೋರ್ಸ್ ವ್ಯಾಲ್ಯೂ ಅಂತ ಹೇಳಿ, ಸ್ಟೋರ್ಸ್ ವ್ಯಾಲ್ಯೂಗೆ ಬಂದಾಗ ವ್ಯಾಲ್ಯೂ ಆಫ್ ಮಟೀರಿಯಲ್ ಅಂತ ಹೇಳಿ ತೊಗೊತೀವಿ. ವ್ಯಾಲ್ಯೂ ಆಫ್ ಮಟೀರಿಯಲ್ಗಳಿಗೆ ಬಂದಾಗ ಇದು ನಮಗೆ ಬಂದುಬಿಟ್ಟು 5ನೇ ಡಿಪಾರ್ಟ್ಮೆಂಟ್ ಇದೆ. 5ನೇ ಡಿಪಾರ್ಟ್ಮೆಂಟಲ್ಲಿ ರೇಷಿಯೋ ಏನಿದೆ ಅಂತ ಹೇಳಂದರೆ, ಸೊ ರೇಷಿಯೋ ಇದರಲ್ಲಿ ಬರೆದಿಲ್ಲ. ಸೊ ಆ್ಯಸ್ ರಿಗಾರ್ಡಿಂಗ್ ಆನ್ ದಟ್ ರೇಷಿಯೋ ಬಂದುಬಿಟ್ಟು ನಿಮಗೆ ಸ್ಟೋರ್ಸ್ ವ್ಯಾಲ್ಯೂದು 12:7:6 ಟೋಟಲ್ ಬಂದುಬಿಟ್ಟು 29 ಆಗಿದೆ. ಟೋಟಲ್ ಬಂದುಬಿಟ್ಟು ಎಷ್ಟಾಗಿದೆ, 29 ಅಂತಕ್ಕಂಥದ್ದು. ಸ್ಟೋರ್ಸ್ದು ಟೋಟಲ್ ಬಂದು ಎಷ್ಟಾಗಿದೆ, 29. ಅಂದರೆ ಸೊನ್ನೆಗಳನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ. ಸೊನ್ನೆಗಳನ್ನೆಲ್ಲ ತೆಗೆದು ಏನು ಮಾಡಿದರೆ ಕ್ಯಾಲ್ಕುಲೇಟ್ ಮಾಡಿ ಸಾರ್ಟ್ ಔಟ್ ಮಾಡಿದಾಗ ನಮಗೆ ಸಿಕ್ಕಿದೆ 2:2:12:7:6 ಅಂತಕ್ಕಂಥದ್ದು ಸ್ಟೋರ್ಸ್ಗಳಿಗೆ ಸಿಕ್ಕದು. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಇವಾಗ ಮತ್ತೆ ಇವು ಮೂರನ್ನು ಟೋಟಲ್ ಮಾಡಿಬಿಟ್ಟು ಇಲ್ಲಿ ಹಾಕಿ, ಅಂದರೆ ಇದನ್ನು ಮೈನಸ್ ವ್ಯಾಲ್ಯೂ ಅಂತ ಹೇಳಿ ತೋರಿಸ್ಬೇಕು. ಹಾಕಿದಂದರೆ ಪ್ಲಸ್ಸನ್ನು ಮಾಡಬೇಕು, ಬಟ್ ಏನು ಮಾಡಬೇಕು, ಅಪೋರ್ಷನ್ ಮಾಡಬೇಕಾದ್ರೆ ಇದನ್ನು ಮೈನಸಲ್ಲೇ ತೋರಿಸಿ ರೇಷಿಯೋಗಳ ಪ್ರಕಾರನೇ ಏನು ಮಾಡಬೇಕು, ವ್ಯಾಲ್ಯೂವನ್ನು ಹಾಕ್ಕೋಬೇಕು. ಸೊ ನಾವಿಲ್ಲಿ ವ್ಯಾಲ್ಯೂಸ್ಗಳಲ್ಲಿ ರೇಷಿಯೋಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿಲ್ಲ. ಬೆಟರ್ ಯು ಕ್ಯಾನ್ ದಟ್ ರೇಷಿಯೋಗಳನ್ನು ಬರ್ಕೊಂಡು ಹಾಕಿದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಹಾಕದೇ ಇದ್ದರೂ ಮಾರ್ಕ್ಸ್ ಕೊಡ್ತಾರೆ. ಕಾರಣ ಏನು ಅಂತಂದರೆ, ಈಗ ಆಲ್ರೆಡಿ ವರ್ಕಿಂಗ್ ನೋಟಲ್ಲಿ ನೀವು ಅದನ್ನು ರೇಷಿಯೋಗಳನ್ನ ತೋರಿಸಿರ್ತೀರಿ.
ಹೀಗಾಗಿ ನೀವು ಆ ರೇಷಿಯೋಸ್ಗಳನ್ನು ನೋಡಿಕೊಂಡು ಕೂಡ ನೀವೇನು ಮಾಡ್ಬೋದು ಮಾಡ್ಕೊಂಡು ಹೋಗ್ಬೋದು. ಸೊ ಲಾಸ್ಟಿಗೆ ಬಂದುಬಿಟ್ಟು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೊ ನೆಕ್ಸ್ಟ್ ಬಂದು ಮೆನ್ ಸಾರಿ ಅದಕ್ಕಿಂತ ಮುಂಚೆ ಒಂದು ಮೇಂಟೆನೆನ್ಸ್ ವ್ಯಾಲ್ಯೂ ಅಂತ ಹೇಳಿದೆ. ಈ ಮೇಂಟೆನೆನ್ಸ್ ವ್ಯಾಲ್ಯೂಗೆ ಬಂದುಬಿಟ್ಟೆ ಮೇಂಟೆನೆನ್ಸ್ ಅಂತ ಹೇಳಿ ಕರಿತೀವಿ. ಮೇಂಟೆನೆನ್ಸನ್ನು ಯಾವುದಕ್ಕೆ ಕರೆದಿದ್ವಿ? ಮಷಿನ್ ವ್ಯಾಲ್ಯೂಗೆ ಕರೆದಿದ್ವಿ. ಮಷಿನ್ ವ್ಯಾಲ್ಯೂಗೆ ಬಂದರೆ ಸೇಮ್ ಆ್ಯಸ್ ಇಟ್ ಈಸ್ ಮತ್ತೆ ಕೂಡ ಏನು ಮಾಡಬೇಕು, ಇದೇ ಮಷಿನ್ಸ್ಗಳನ್ನು ಟೋಟಲ್ ಮಾಡಿಕೊಂಡು ಈ ಅಮೌಂಟನ್ನು ಎಲ್ಲದಕ್ಕೂ ಕೂಡ ಏನು ಮಾಡಬೇಕಾಗುತ್ತೆ, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೋಡಿ ಇಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಆ್ಯಸ್ ಪರ್ ದ ರೇಷಿಯೋ ಪ್ರಕಾರನೇ. ಸೊ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಇದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಲಾಸ್ಟ್ ಅದೇ ರೀತಿಯಾಗಿ ಒಂದೇ ಒಂದು ಡಿಪಾರ್ಟ್ಮೆಂಟ್ ಇರತಕ್ಕಂಥದ್ದು ಹೆಚ್ ಪಿ ಅಂತಂತೇಳಿ ಕರಿತೀವಿ. ಹೆಚ್ ಪಿ ಅಂತಂತೇಳಿ ಅಂತಂದ್ರೆ ಹಾರ್ಸ್ ಪವರ್ ಅಂತಂತೇಳಿ. ಸೊ ಇದು ಯಾವಾಗಲೂ ಕೂಡ ಪವರ್ಗೆ ಸಂಬಂಧಪಟ್ಟಿದ್ದೇ ಆಗಿರೋದ್ರಿಂದ ಇದನ್ನು ಪವರ್ ಅಂತಂತ ಹೇಳಿ ಕೂಡ ನಾವೇನು ಮಾಡ್ಬೋದು, ಅಪೋರ್ಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಬೇಸಸ್ಗಳನ್ನು ನೆನ್ಪಿಟ್ಕೊಂಡಿರಿ. ನಂತರ ಲಾಸ್ಟಲ್ಲಿ ಏನು ಮಾಡಬೇಕಾಗುತ್ತೆ, 3 ಡಿಪಾರ್ಟ್ಮೆಂಟ್ಸ್ ಎ ಬಿ ಸಿ, ಇದು 3 ಡಿಪಾರ್ಟ್ಮೆಂಟ್ ಎ ಬಿ ಸಿ ಆಗಿರುತ್ತೆ. ಸೊ ಹಾಗಾಗಿ ಇದು ಎಲ್ಲದನ್ನು ಕೂಡ ನಾವು ಫಸ್ಟಿಗೆ ಟೋಟಲ್ ಮಾಡ್ಕೋಬೇಕು. ಸೊ ಇದನ್ನೇನು ಮಾಡ್ಕೋಬೇಕು, ನಾವು ಟೋಟಲ್ ಮಾಡ್ಕೋಬೇಕು. ಲೆಟ್ ಅಸ್ ಯು ಕ್ಯಾನ್ ಸಿ ಹಿಯರ್. ಇದನ್ನೆಲ್ಲದನ್ನು ಕೂಡ ಟೋಟಲ್ ಮಾಡಿದಾಗ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ದಟ್. ಒಂದು ವ್ಯಾಲ್ಯೂ ಅಂತಕ್ಕಂಥದ್ದು ನಮಗೇನು ಸಿಗುತ್ತೆ, ವ್ಯಾಲ್ಯೂ ಸಿಗುತ್ತೆ 5914 ಅಂತಕ್ಕಂಥದ್ದು. ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿ ವ್ಯಾಲ್ಯೂಸ್ಗಳನ್ನು. 5914 ಅಂತಕ್ಕಂಥದ್ದು. ಅದೆಲ್ಲದನ್ನು ಕೂಡ ನಾವೇನು ಮಾಡಬೇಕು, ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ರೇಷಿಯೋ ಏನಿದೆ 6:5:3 ಅಂತಕ್ಕಂಥದ್ದು. ಸೊ ಇಷ್ಟು ಹಾಕ್ಕೊಳ್ಳಿ. ಟೋಟಲ್ ಬಂದುಬಿಟ್ಟು ನಿಮ್ಗೆ ಎಷ್ಟಾಗುತ್ತೆ, 14 ಆಗುತ್ತೆ. ಬಂದಿರೋ ವ್ಯಾಲ್ಯೂಗೆ ರೇಷಿಯೋಗಳ ಪ್ರಕಾರ ನೀವೇನು ಮಾಡಿ ಹಾಕ್ಕೊಳ್ತಾ ಹೋದರೆ ನಿಮಗೇನಾಗುತ್ತೆ, ಆನ್ಸರ್ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಸೊ ಅದಾದ ನಂತರ ಏನು ಮಾಡಬೇಕು ಲಾಸ್ಟಿಗೆ ಅಂತಂದರೆ, ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳನ್ನು ಕೂಡಿಸ್ಬೇಕು. ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳನ್ನು ಏನು ಮಾಡಬೇಕು, ಕೂಡಿಸ್ಬೇಕು. ಇವೆಲ್ಲ ಡಿಪಾರ್ಟ್ಮೆಂಟ್ಸ್ಗಳ ವ್ಯಾಲ್ಯೂವನ್ನು ಕೂಡಿಸಿ ನೀವು ಬಿಟ್ಟರೆ ಅಲ್ಲಿಗೆ ಏನಾಗುತ್ತೆ, ನಿಮ್ಮ ಪ್ರಾಬ್ಲಮ್ ಪರಿಪೂರ್ಣವಾಗುತ್ತೆ ಅಂತಕ್ಕಂಥದ್ದು. ಸೊ ದಟ್ ಇಷ್ಟು ಮಾಡೋದಿರುತ್ತೆ. ಈ ಪೋರ್ಷನ್ ತುಂಬ ಈಸಿ. ರ್ಯಾಂಕ್ಗಳನ್ನು ಅಸೈನ್ ಮಾಡೋದು ತುಂಬ ಈಸಿ. ಬಟ್ ನೀವು ನೆನ್ಪಿಟ್ಕೊಳ್ಳಿ, ರ್ಯಾಂಕ್ಗಳನ್ನು ಅಸೈನ್ ಮಾಡಬೇಕಾದ ಸಂದರ್ಭದಲ್ಲಿ ಯಾವುದು ಒಳ್ಳೆಯದು, ಯಾವ ರೀತಿಯಾಗಿ ನಾವು ರ್ಯಾಂಕ್ಗಳನ್ನು ಅಸೈನ್ ಮಾಡಬೇಕು. ಸೊ ಹೌ ವಿ ನೀಡ್ ಟು ಅಸೈನ್ ದ ರ್ಯಾಂಕ್ಸ್. ಅದೇ ರೀತಿಯಾಗಿ ಡಿಪಾರ್ಟ್ಮೆಂಟ್ಸ್ಗಳನ್ನು ಯಾವ ರೀತಿ ಅಲೋಕೇಟ್ ಮಾಡ್ಕೋಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಫಸ್ಟಿಗೆ ಏನು ಮಾಡ್ಕೋಬೇಕು, ನೀವು ಸರ್ವಿಸ್ ಡಿಪಾರ್ಟ್ಮೆಂಟು ಜೊತೆಗೆ ಬೇಸಸ್ಗಳನ್ನು ಅಷ್ಟೇ ಬರ್ಕೋಬೇಕು. ಸೇಮ್ ನಿಮಗೇನಾದರೂ ಕೂಡ ಬೇಸಸ್ಗಳು ಸೇಮ್ ಬರ್ತಾ ಇದ್ದರೆ ಅವುಗಳನ್ನು ಫಸ್ಟಿಗೆ ತೊಗೊಂಡು ನೀವು ಕ್ಯಾಲ್ಕುಲೇಷನ್ಸನ್ನು ಮಾಡಿಕೊಂಡು ಮುಂದೆ ಹೋಗಬೇಕಾಗಿರುತ್ತೆ. ಫಸ್ಟಿಗೆ ಸೇಮ್ ಡಿಪಾರ್ಟ್ಮೆಂಟ್ ಯಾವ್ದು ಬರುತ್ತೋ ಅದನ್ನು ನೋಡಿಕೊಂಡೇ ನೀವೇನು ಮಾಡಬೇಕು, ಮುಂದೆ ಪ್ರಾಬ್ಲಮ್ಸ್ಗಳನ್ನು ತೊಗೊಂಡು ಹೋಗಬೇಕಾಗಿರುತ್ತೆ. ಸೊ ಇಷ್ಟ ಆಗಿರುತ್ತೆ. ಸೊ ಇಷ್ಟು 3 ಪ್ರಾಬ್ಲಮ್ಸ್ಗಳನ್ನು ನೀವು ಚೆನ್ನಾಗಿ ನೋಡಿ ಅರ್ಥ ಮಾಡಿಕೊಂಡ್ರೆ, ಸೊ ಯು ಮೈಟ್ ವಿನ್ ಗೆಟ್ ದ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್. ಇಟ್ಸ್ ಮೈ ಶೋರ್ ದಟ್ ಯು ಕ್ಯಾನ್ ಗೆಟ್ ದ 10 ಮಾರ್ಕ್ಸ್ ಆರ್ ದ 15 ಮಾರ್ಕ್ಸ್. ಎನ್ ಇ ಪಿ ಆದರೆ 10 ಮಾರ್ಕ್ಸ್ ಸಿಗುತ್ತೆ. ಸೊ ಅದೇ ರೀತಿಯಾಗಿ ಎಸ್ ಇ ಪಿ ಆದರೆ 15 ಮಾರ್ಕ್ಸ್ಗಳು. ಸೊ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಫಾರ್ಮೆಟನ್ನು ರೆಡಿ ಮಾಡಿದ್ದೀನಿ, ಆಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ ದಟ್ ಫಸ್ಟ್ಲಿದೆ ಅಂತ ಹೇಳಂತಂದರೆ ಪರ್ಸನಲ್ ಏನಿದೆ ಇಲ್ಲಿದೆ, ನಮಗೆ ಗೊತ್ತು ಎಲ್ಲರಿಗೂ. ಸೊ ಪರ್ಸನಲ್ ಕಮ್ಸ್ ಅಂಡರ್ ದ ನಂಬರ್ ಆಫ್ ವರ್ಕರ್ಸ್. ಪರ್ಸನಲ್ ಕಮ್ಸ್ ಅಂಡರ್ ದ ನಂಬರ್ ಆಫ್ ವರ್ಕರ್ಸ್. ಈ ನಂಬರ್ ಆಫ್ ವರ್ಕರ್ಸಲ್ಲಿ ನಮಗೇನು ಕವರ್ ಆಗುತ್ತೆ, ನಂಬರ್ ಆಫ್ ವರ್ಕರ್ಸ್ ಕಮ್ಸ್ ಅಂಡರ್ ಪರ್ಸನಲ್ ಕಮ್ಸ್ ಅಂಡರ್ ದ ನಂಬರ್ ಆಫ್ ವರ್ಕರ್ಸ್ ಹೆಡ್ಡಲ್ಲಿ ಬೇಸಲ್ಲಿ ಬರುತ್ತೆ ಅಂತಕ್ಕಂಥದ್ದು. ಸೊ ಪರ್ಸನಲ್ ಕಮ್ಸ್ ಅಂಡರ್ ದ ನಂಬರ್ ಆಫ್ ವರ್ಕರ್ಸ್ ಬೇಸಸ್ಸಲ್ಲಿ ಏನಾಗುತ್ತೆ ಬರುತ್ತೆ. ಇದೆಲ್ಲದೂ ಕೂಡ ಕವರ್ ಆಗಿಬಿಡುತ್ತೆ, ಯಾವುದೇ ವ್ಯಾಲ್ಯೂ ಬರೋದಿಲ್ಲ. ಸೊ ಇದು ಬರೋಲ್ಲ ಅಂತ ಹೇಳಂದರೆ ಅದೇ ರೀತಿಯಾಗಿ ನಮಗೆ ಇನ್ನೊಂದು ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಈಗ ಆಲ್ರೆಡಿ ಚೆಕ್ ಮಾಡ್ಕೊಂಡಂಗೆ ಕ್ಯಾಂಟೀನು ಕೂಡ ಏನಾಗುತ್ತೆ ಅಂತಂದ್ರೆ, ಕ್ಯಾಂಟೀನ್ ಆಲ್ಸೋ ಗೋಯಿಂಗ್ ಟು ಬಿನ್ ಕವರ್ಡ್ ವಿತ್ ದ ನಂಬರ್ ಆಫ್ ವರ್ಕರ್ಸ್ ಅಂತ ಹೇಳಿ ಕರಿತೀವಿ. ಕ್ಯಾಂಟೀನು ಕೂಡ ಯಾವುದ್ರಲ್ಲಿ ಕವರ್ ಆಗುತ್ತೆ, ನಂಬರ್ ಆಫ್ ವರ್ಕರ್ಸಲ್ಲಿ ಏನಾಗುತ್ತೆ ಕವರ್ ಆಗುತ್ತೆ. ಇದು ನಮಗೆ ಸೆಕೆಂಡ್ ಹೈಯೆಸ್ಟು ಸಿಗೋದ್ರಿಂದ ಏನು ಮಾಡ್ತೀವಿ ನಾವು, ಇದನ್ನು ಕ್ಯಾಂಟೀನನ್ನು ಏನು ಮಾಡ್ತೀವಿ ತೊಗೊಂಡ್ಬಿಡ್ತೀವಿ. ಅಂದರೆ ಫಸ್ಟಿಗೆ ತೊಗೊಳ್ತಕ್ಕಂಥ ರೇಷಿಯೋ ಯಾವ ರೀತಿ ಇರುತ್ತೆ ಅಂತಂದರೆ, ಕ್ಯಾಂಟೀನನ್ನು ಫಸ್ಟಿಗೆ ತೊಗೊಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಮೇಂಟೆನೆನ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಪವರ್ ಸಪ್ಲೈ ಆಗಿರ್ಬೋದು, ಅದಾದ ನಂತರ ಲಾಸ್ಟಿಗೆ ಬಂದು ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಸೊ ಇದೆಲ್ಲದನ್ನು ನೆಕ್ಸ್ಟ್ ಅದಾದ ನಂತರ ಎ ಬಿ ಸಿ. ಸೊ ಇವುಗಳನ್ನು ಏನು ಮಾಡ್ತೀವಿ ನಾವು ತೊಗೊಳ್ತೀವಿ. ಅಂದರೆ ಇನ್ ದ ಸೆನ್ಸ್ ಆಫ್ ರೇಷಿಯೋ ಆಫ್ 5:10:10, 25:20:20 ಅಂತ ಹೇಳಿ ಏನು ಮಾಡ್ತೀವಿ ನಾವು ರೇಷಿಯೋವನ್ನು ಕವರ್ ಮಾಡ್ತೀವಿ. ಇದನ್ನು ಆಲ್ರೆಡಿ ಪ್ರಾಬ್ಲಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಎಡಿಷ್ನಲ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಅರ್ಥ ಆಗಲಿ ಅಂತ ಅನ್ನೋದಕ್ಕೋಸ್ಕರ. ಸೊ ಫಸ್ಟ್ಗೆ ಏನಾಯಿತು ಅಂತ ಹೇಳಂತಂದರೆ, ದಿಸ್ ಪೋರ್ಷನ್ ಈಸ್ ಗಾನ್. ತಮ್ಮೆಲ್ಲರಿಗೂ ಅರ್ಥ ಆದಂಗೆ ದಿಸ್ ಪೋರ್ಷನ್ ಈಸ್ ಗಾನ್. ಈ ಪೋರ್ಷನ್ ಏನಾಯಿತು ಮುಗೀತು ಅಂತಕ್ಕಂಥದ್ದು. ಸೊ ಅಂಡರ್ ದಟ್ ಕ್ಯಾಂಟೀನ್ ಏನು ಮಾಡುತ್ತೆ ಅಂತ ಹೇಳಂತಂದರೆ, ಇದಿಷ್ಟು ಕವರ್ ಆಗುತ್ತೆ. ಇವಾಗ ಕ್ಯಾಂಟೀನ್ ಕೂಡ ಏನಾಯಿತು, ಇದಿಷ್ಟು ಕವರ್ ಆಯಿತು.
ಸೊ ಇದಿಷ್ಟು ಕವರ್ ಆಯಿತು ಕ್ಯಾಂಟೀನ್ಗೆ ಅಂತಂತ ಹೇಳಂದರೆ, ನೆಕ್ಸ್ಟ್ ಬರ್ತಕ್ಕಂತಹ ರೇಷಿಯೋಸ್ಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ನೋಡಿ ನೆಕ್ಸ್ಟ್ ಬರ್ತಕ್ಕಂಥ ರೇಷಿಯೋಸ್ಗಳು ನೀವು ಯಾವುದೇ ತೊಗೋಬೋದು. ಯಾಕಂದ್ರೆ ಈಗಿನ ಸೇಮ್ ಹೆಡ್ಡಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ಸ್ಗಳಿಲ್ಲ. ಸೇಮ್ ಹೆಡ್ಡಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ಸ್ಗಳಿಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ಬೋದು ನೀವು, ಮೇಂಟೆನೆನ್ಸ್ ಆಗಿರ್ಬೋದು, ಪವರ್ ಸಪ್ಲೈ ಆಗಿರ್ಬೋದು, ಸ್ಟೋರ್ಸ್ ಆಗಿರ್ಬೋದು, ಎ ಬಿ ಸಿ 3 ತೊಗೊಂಡ್ಬಿಟ್ರೆ ನಿಮಗೇನಾಯ್ತು ರೀ, 6 ಡಿಪಾರ್ಟ್ಮೆಂಟ್ಸ್ಗಳದು. ಸೊ ನಿಮಗೆ ನೀಟಾಗಿ ಇದರಲ್ಲಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆದರೆ ಒಂದು ಕಾಮೆಂಟನ್ನು ಹಾಕಿ. ಅರ್ಥ ಆದರೆ ದಟ್ಸ್ ಓಕೆ ಸರ್ ಅಂತ ಹೇಳಿ ಅರ್ಥ. ವಿಡಿಯೋ ತುಂಬ ಲಾಂಗ್ ಇದೆ. ಲಾಂಗ್ ಇದ್ದರೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ, ಮಾರ್ಕ್ಸಿಗೋಸ್ಕರ ವಿಡಿಯೋವನ್ನು ನೋಡಲೇಬೇಕು ಅಂತಕ್ಕಂಥದ್ದು. ಸೊ ನಿಮಗಿದು ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ರೇಷಿಯೋ ಯಾವ ರೀತಿ ಬಂತು ನಿಮಗೆ ಈಸಿಯಾಗಿ ಅರ್ಥ ಆಯಿತು. 10:10:10, 25:20:20 ಅಂತಕ್ಕಂಥದ್ದು ಈಸಿಯಾಗಿ ಗೊತ್ತಾಯಿತು. ಸೊ ನೆಕ್ಸ್ಟ್ ನಮಗೆ 2 ಡಿಪಾರ್ಟ್ಮೆಂಟ್ಸ್ಗಳು ಕ್ಯಾನ್ಸಲ್ ಆಯಿತು. ಸೊ ಫಸ್ಟ್ಗೆ ಬಂದುಬಿಟ್ಟು ಪರ್ಸನಲ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಬಂದು ಕ್ಯಾಂಟೀನ್ ಅಂತಕ್ಕಂಥದ್ದು ಕವರ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಸಿಗ್ತಕ್ಕಂಥದ್ದು ಸ್ಟೋರ್ಸ್. ಹೌದಾ, ನೆಕ್ಸ್ಟ್ ಸಿಗ್ತಕ್ಕಂಥದ್ದು ಯಾವುದು ನಮಗೆ, ಸ್ಟೋರ್ಸ್. ನಾನು ಪ್ರಾಬ್ಲಮ್ ಹೇಳಬೇಕಾದ್ರೆ ಯಾವ ರೀತಿ ಬರ್ಕೋಬೇಕು ಅಂತ ಹೇಳಿದ್ದೀನಿ. ಫಸ್ಟಿಗೆ ಏನೇನು ಬರ್ಕೋಬೇಕು, ಸರ್ವಿಸ್ ಡಿಪಾರ್ಟ್ಮೆಂಟು, ಬೇಸಸ್ ಫಾರ್ ರಿಅಪೋರ್ಷನ್ಮೆಂಟ್ ಅಂದರೆ ಇವನ್ನಷ್ಟೇ ಬರ್ಕೋಬೇಕು. ಯಾವುದು ರೇಷಿಯೋಸ್ಗಳನ್ನು ಹಾಕಿರಬಾರ್ದು, ಬ್ಲ್ಯಾಂಕ್ ಆಗಿರಬೇಕು ಅಂತಕ್ಕಂಥದ್ದು. ವಿ ನೀಡ್ ಟು ಪುಟ್ ಎಸ್ ಎನ್ ಎ ಬ್ಲ್ಯಾಂಕ್ ಆಗಿರಬೇಕು. ಎರಡೆರಡು ಲೈನು 3 ಲೈನ್ಗಳನ್ನು ಬಿಟ್ಟೆ ನಾವೇನು ಮಾಡಬೇಕು, ಪ್ರಾಬ್ಲಮನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥದ್ದು. ಒಂದೊಂದಾದ ನಂತರ ಒಂದೊಂದು ರೇಷಿಯೋ ತುಂಬಿಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಸೊ ನೆಕ್ಸ್ಟ್ ಬಂದು ಸ್ಟೋರ್ಸ್ ಬಂದಿರತಕ್ಕಂಥದ್ದು. ಸ್ಟೋರ್ಸಲ್ಲಿ ವ್ಯಾಲ್ಯೂ ಆಫ್ ಮಟೀರಿಯಲ್ ಅಂತಂತ ಹೇಳಿ ಕರಿತೀವಿ. ಸ್ಟೋರ್ಸ್ ಬಂತು ಅಂತಂದರೆ ಸ್ಟೋರ್ಸ್ ಏನಾಗ್ಬಿಡುತ್ತೆ, ಕವರ್ ಆಗಿಬಿಡುತ್ತೆ. ಸ್ಟೋರ್ಸ್ ಬಂತು ಅಂತ ಹೇಳಂದರೆ ಸ್ಟೋರ್ಸ್ ಏನಾಯ್ತು ಇವಾಗ, ಕವರ್ ಆಯಿತು. ಸೊ ಇದು ಕ್ಯಾನ್ಸಲ್ ಆಯಿತು. ಸೊ ಇದು ಕ್ಯಾನ್ಸಲ್ ಆಯಿತು. ಇವಾಗ ಇದು ಕ್ಯಾನ್ಸಲ್ ಆಯಿತು. ನಮಗೆ ಉಳಿತಕ್ಕಂಥದ್ದು ಏನು ಅಂತಂದರೆ ಸ್ಟೋರ್ಸ್ ಅಂತ ಕವರ್ ಮಾಡಿದ್ವಿ. ಬರ್ತಕ್ಕಂಥದ್ದು ಯಾವುದು ಅಂದರೆ ಸ್ಟೋರ್ಸ್ ಕಮ್ಸ್ ಅಂಡರ್ ದ ವ್ಯಾಲ್ಯೂ ಆಫ್ ಮಟೀರಿಯಲ್. ಸೊ ವ್ಯಾಲ್ಯೂ ಆಫ್ ಮಟೀರಿಯಲ್ ನೋಡಿ, ಸ್ಟೋರ್ಸಲ್ಲಿ ಏನೇನು ಉಳಿದಿದೆ ಇವಾಗ, ಸ್ಟೋರ್ಸಲ್ಲಿ ಉಳಿದಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ 5,000. ಅದೇ ರೀತಿಯಾಗಿ ಎ ಬಿ ಸಿ ಟೋಟಲಾಗಿ ಉಳಿದಿರ್ತಕ್ಕಂಥದ್ದು 5 ಡಿಪಾರ್ಟ್ಮೆಂಟ್ಸ್ಗಳಿಗೆ ನಾವೇನು ಮಾಡ್ತೀವಿ, ಡಿಸ್ಟ್ರಿಬ್ಯೂಷನನ್ನು ಕೊಡ್ತೀವಿ ಅಂತಕ್ಕಂಥದ್ದು. ಸೊ ಇವಾಗ ಏನು ಸಿಕ್ತು, ಸ್ಟೋರ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಮೇಂಟೆನೆನ್ಸ್ ಅಂತಕ್ಕಂಥದ್ದು. ಹೌದಾ, ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಯಾವುದು, ಮೇಂಟೆನೆನ್ಸ್. ಹಾಗಿದ್ರಿಗಿನ ನಮ್ಗೆ ಯಾವ್ಯಾವ್ದು ಮುಗೀತು ಇವಾಗ ಅಂತ ಹೇಳಿದ್ರೆಗಿನ, ಪರ್ಸನಲ್ ಮುಗೀತು, ಕ್ಯಾಂಟೀನ್ ಮುಗೀತು, ಅದೇ ರೀತಿಯಾಗಿ ಸ್ಟೋರ್ಸ್ ವ್ಯಾಲ್ಯೂ ಆಫ್ ಮಟೀರಿಯಲ್ ಸ್ಟೋರ್ಸ್ ಡಿಪಾರ್ಟ್ಮೆಂಟು ಕೂಡ ಏನಾಯಿತು, ಕಂಪ್ಲೀಟ್ ಆಯಿತು ಅಂತಕ್ಕಂಥದ್ದು. ಸ್ಟೋರ್ಸ್ ಡಿಪಾರ್ಟ್ಮೆಂಟು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂದರೆ ಮೇಂಟೆನೆನ್ಸ್ ಬಂದ್ರಿಗಿನ ಮಷಿನ್ ವ್ಯಾಲ್ಯೂಸ್ ಅಂತ ಹೇಳಿ ಕರಿತೀವಿ. ಸೊ ಮೇಂಟೆನೆನ್ಸ್ ಆಲ್ಸೋ ಗೋಯಿಂಗ್ ಟು ಬಿನ್ ಕವರ್ಡ್ ರೈಟ್ ನಾವು. ಮೇಂಟೆನೆನ್ಸ್ಗಳನ್ನು ಕೂಡ ನಾವೇನು ಮಾಡ್ತೀವಿ ಇವಾಗ, ಕವರ್ ಮಾಡಿಬಿಡ್ತೀವಿ. ನಾನು ನಿಮಗೆ ಕವರ್ ಮಾಡಿದರೆ ನಿಮಗೆ ತುಂಬ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ ನಾನು ಇವಾಗ ಎಲ್ಲದನ್ನು ಕೂಡ ಕವರ್ ಮಾಡಿದೆ. ನೆಕ್ಸ್ಟು ಉಳಿತಕ್ಕಂತಹ ರೇಷಿಯೋಗಳು ಎಷ್ಟೆಷ್ಟು ಉಳಿಯುತ್ತೆ ಅಂತಕ್ಕಂಥದ್ದು. ರೇಷಿಯೋಗಳು ಎಷ್ಟೆಷ್ಟು ಉಳಿಯುತ್ತೆ, ಮೇಂಟೆನೆನ್ಸ್ ಕಮ್ಸ್ ಅಂಡರ್ ದ ಮಷಿನ್ ವ್ಯಾಲ್ಯೂ ಅಂತಕ್ಕಂಥದ್ದು. ಮಷಿನ್ ವ್ಯಾಲ್ಯೂ ಇಲ್ಲಿದೆ. ಸೊ ಇವಾಗ ಏನು ತೊಗೋಬೇಕು ನಾವು, ಒಂದು 50,000, 2,00,000, 1,50,000, 1,00,000 ಅಂತಕ್ಕಂಥದ್ದು. ಇದಕ್ಕೆ ರೇಷಿಯೋಸ್ಗಳನ್ನು ನೀವೇ ಮಾಡಿಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ. ನಿಮಗೆ ಅರ್ಥ ಆಗಲಿ ಅಂತ ಅನ್ನೋ ಕಾರಣಕ್ಕೆ ಇದನ್ನು ತಿಳಿಸ್ತಾ ಇದ್ದೀನಿ. ಸೊ ಇವಾಗ ಏನಾಯಿತು, ಎಲ್ಲದೂ ಕೂಡ ಕವರ್ ಆಯಿತು. ನೆಕ್ಸ್ಟ್ ಉಳಿತಕ್ಕಂಥದ್ದು ಹೆಚ್ ಪಿ ರೇಷಿಯೋ ಅಂತಕ್ಕಂಥದ್ದು. ಹೌದಾ, ನೆಕ್ಸ್ಟ್ ಉಳಿತಕ್ಕಂಥದ್ದು ಯಾವುದು, ಹೆಚ್ ಪಿ. ಹೌದಾ, ಹೆಚ್ ಪಿ ರೇಷಿಯೋ ಅಂತ ಹೇಳಿದ್ರೆ ನೀವು ಯಾವ್ದು ಕವರ್ ಆಯಿತು. ಸೊ ಫಸ್ಟಿಗೆ ಪರ್ಸನಲ್ ಕವರ್ ಆಯಿತು. ಪರ್ಸನಲ್ ಕವರ್ ಆದ ನಂತರ ನೆಕ್ಸ್ಟ್ ಏನು ಕವರ್ ಆಯಿತು, ಕ್ಯಾಂಟೀನ್ ಕವರ್ ಆಯಿತು. ಕ್ಯಾಂಟೀನ್ ಕವರ್ ಆದ ನಂತರ ನೆಕ್ಸ್ಟ್ ಏನು, ವ್ಯಾಲ್ಯೂ ಆಫ್ ದ ಮಟೀರಿಯಲ್ ಅಂತಂತ ಹೇಳಿ ಕರೆದಿವಿ. ಸ್ಟೋರ್ಸ್ ಕವರ್ ಆಯಿತು. ಸ್ಟೋರ್ಸ್ ಕವರ್ ಆದ ನಂತರ ನೆಕ್ಸ್ಟು ಮೇಂಟೆನೆನ್ಸ್ ಕವರ್ ಆಯಿತು. ಮೇಂಟೆನೆನ್ಸ್ ಕವರ್ ಆದ ನಂತರ ನೆಕ್ಸ್ಟು ಉಳಿದಿರ್ತಕ್ಕಂಥದ್ದು ಪವರ್ ಸಪ್ಲೈಗೆ ಏನಾಯಿತು, ಪವರ್ ಸಪ್ಲೈ ಇಸ್ ಆಲ್ಸೋ ಕವರ್ಡ್ ರೈಟ್ ನಾವು. ಇವಾಗ ಏನಾಯಿತು, ಎಲ್ಲವುದು ಕವರ್ ಆಯಿತು. ಪವರ್ ಸಪ್ಲೈ ಕೂಡ ಕವರ್ ಆಯಿತು. ಪವರ್ ಸಪ್ಲೈ ಕವರ್ ಆದ್ರಿಗೆ ನಮಗೆ ಉಳಿತಕ್ಕಂಥದ್ದು ಹೆಚ್ ಪಿ ರೇಷಿಯೋಗೆ 60, 50, 30. ಸೊ ಇವಾಗ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಇದನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ. ಸೊ ಇಷ್ಟ ಆಗಿರುತ್ತೆ. ಸೊ ತಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಒತ್ತಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ.